ಹೆಜ್ಜೆಗೂ ಮೋದಿ ಅನುಕರಣೆಯನ್ನ ಮಾಡ್ತಿದ್ದಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸಿಎಂ ಆದ ಕ್ಷಣದಿಂದ ಡಿಕೆ ಅವರ ಹಾವ ಭಾವ ನುಡಿ ಎಲ್ಲವೂ ಬದಲಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿಯನ್ನ ನೆನಪಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಧಾನಿ ಮೋದಿಯನ್ನೇ ಯಥಾವತ್ತಾಗಿ ಫಾಲೋ ಮಾಡ್ತಾ ಇರುವಂತಹ ಡಿಕೆಶಿ ಪ್ರಧಾನಿ ಮೋದಿಯನ್ನ ಗುರುಗಳನ್ನಾಗಿಸಿಕೊಂಡ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಮೋದಿ ಡಿಕೆಯ ನಡುವೆ ಇರುವ ಹೋಲಿಕೆಗಳು ಇದೀಗ ಫುಲ್ ವೈರಲ್ ಆಗ್ತಾ ಇವೆ. ಪಕ್ಷದ ಪಡಸಾಲೆಯಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ಶಿವಕುಮಾರ್ ಅವರ ನಡೆ. ಇದೀಗ ಹೆಜ್ಜೆ ಹೆಜ್ಜೆಗೂ ಮೋದಿ ಅವರ ಅನುಕರಣೆ ಮಾಡ್ತಿದ್ದಾರಾ ಸಿಎಂ ಡಿಕೆ ಅನ್ನುವಂತಹ ಪ್ರಶ್ನೆ. ಸಿಎಂ ಆದ ಕ್ಷಣದಿಂದ ಡಿಕೆ ಅವರ ಹಾವ ಭಾವ ನುಡಿ ಎಲ್ಲವೂ ಕೂಡ ಬದಲು ಕಾಣ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಅವರನ್ನ ನೆನಪಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಧಾನಿ ಮೋದಿ ಅವರನ್ನೇ ಯಥಾವತ್ತಾಗಿ ಫಾಲೋ ಮಾಡ್ತಿದ್ದಾರಾ ಅಂತ. ಪ್ರಧಾನಿ ಮೋದಿಯನ್ನ ಗುರುಗಳನ್ನಾಗಿಸಿಕೊಂಡ್ರ ಏನಾದ್ರೂ ಸಿಎಂ ಡಿಕೆ ಶಿವಕುಮಾರ್ ಅಂತ ಪ್ರಶ್ನೆ. ಮೋದಿ ಡಿಕೆಯ ನಡುವೆಯೇ ಇರುವಂತಹ ಹೋಲಿಕೆಗಳು ಇದೀಗ ಫುಲ್ ವೈರಲ್ ಆಗ್ತಾ ಇದೆ. ಪಕ್ಷದ ಪಡಸಾಲೆಯಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ಅವರ ನಡೆ. ಇದೀಗ ಹೆಜ್ಜೆ ಹೆಜ್ಜೆಗೂ ಮೋದಿಯ ಅನುಕರಣೆಯನ್ನ ಮಾಡ್ತಿದ್ದಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸಿಎಂ ಆದ ಕ್ಷಣದಿಂದ ಡಿಕೆ ಅವರ ಹಾವ ಭಾವ ನುಡಿ ಬದಲಾವಣೆಯಲ್ಲಿ ಕಾಣ್ತಾ ಇರುವಂತದ್ದು. ಪ್ರಧಾನಿ ಮೋದಿಯನ್ನ ನೆನಪಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಧಾನಿ ಮೋದಿಯನ್ನೇ ಯಥಾವತ್ತಾಗಿ ಫಾಲೋ ಏನಾದ್ರೂ ಮಾಡ್ತಿದ್ದಾರಾ? ಪ್ರಧಾನಿ ಮೋದಿಯನ್ನ ಗುರುಗಳನ್ನಾಗಿಸಿಕೊಂಡ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಇದೀಗ ಮೋದಿ ಡಿಕೆಯ ನಡುವೆ ಇರುವಂತಹ ಹೋಲಿಕೆಗಳು ಈಗ ಫುಲ್ ವೈರಲ್ ಆಗ್ತಾ ಇವೆ. ಪಕ್ಷದ ಪಡಸಾಲೆಯಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ಶಿವಕುಮಾರ್ ಅವರ ನಡೆ. ನಾವು ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಕ್ಷಣದಿಂದ ಅವರ ಆಯ್ದ ನಡೆಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಮೋದಿ ಜೊತೆಗೆ ಹೋಲಿಕೆ ಮಾಡಿದ್ದೇವೆ. ಅದನ್ನ ಈಗ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಸಿಎಂ ಡಿಕೆ ಮತ್ತು ಪಿಎಂ ಮೋದಿ ಹೋಲಿಕೆ ಒಂದು ಗಮನಿಸ್ತಾ ಹೋಗೋದಾದ್ರೆ, ಪದಗ್ರಹಣಕ್ಕೂ ಮುನ್ನ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇತ್ತ ಮೋದಿ ಅವರು ಕೂಡ ಪದಗ್ರಹಣಕ್ಕೂ ಮುನ್ನ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇರುವಂತದ್ದು. ಇದು ಮೊದಲ ಹೋಲಿಕೆ. ಇದೇ ರೀತಿಯಾಗಿ ಪ್ರಧಾನಿಯಾದಾಗ ಮೋದಿ ಅವರು ಹೇಗೆ ಒಂದು ಪದಗ್ರಹಣಕ್ಕೆ ಬಂದಾಗ ವೇದಿಕೆಯ ಮುಂಭಾಗದಲ್ಲಿ ಬಂದು ಅಭಿಮಾನಿಗಳ ಎತ್ತ ಕೈ ಬೀಸಿ ಹೇಗೆ ವೇದಿಕೆಗೆ ನಮಸ್ಕಾರ ಮಾಡಿ ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದೇ ರೀತಿಯಾಗಿ ಮೊನ್ನೆ ಕೂಡ ಸಿಎಂ ಆದ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ವೇದಿಕೆಗೆ ಬಂದಾಗ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ ವೇದಿಕೆಗೆ ನಮಸ್ಕಾರ ಮಾಡಿ ತದನಂತರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಬ್ಬರಲ್ಲೂ ಕೂಡ ಸೇಮ್ ಇರುವಂತಹ ಹೋಲಿಕೆ. ಇದೀಗ ಹೋಲಿಕೆ ಎರಡು. ಪ್ರಧಾನಿ ಮೋದಿ ಅವರು ಸಂಸತ್ ಭವನಕ್ಕೆ ಹೋಗುವ ಮುನ್ನ ಮೋದಿ ಅವರು ನಮಸ್ಕಾರ ಮಾಡ್ತಾರೆ, ಮೆಟ್ಲುಗಳಿಗೆ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವಿಧಾನಸೌಧದ ಮೆಟ್ಲಿಗೆ ನಮಸ್ಕಾರ ಮಾಡ್ತಾರೆ. ಇಬ್ಬರ ಹೋಲಿಕೆಗಳು ಕೂಡ ಸೇಮ್ ಇರುವಂತದ್ದು. ಅವರು ಪದಗ್ರಹಣ ಆದ್ಮೇಲೆ ಒಂದು ನಮಸ್ಕಾರ ಮಾಡ್ತಾರೆ ಸಂಸತ್ ಭವನಕ್ಕೆ, ಇವರು ಕೂಡ ವಿಧಾನಸೌಧದ ಮೆಟ್ಲುಗಳಿಗೆ ನಮಸ್ಕಾರ ಮಾಡ್ತಾರೆ. ಇಬ್ಬರದ್ದು ಕೂಡ ಸೇಮ್ ಹೋಲಿಕೆ ಇರುವಂತದ್ದು. ಇದು ನಾವು ಹೇಳ್ತಾ ಇರುವಂತದ್ದಲ್ಲ, ಗಮನಿಸ್ತಾ ಇರುವಂತದ್ದು. ಅವರು ಹೇಗ್ ಮಾಡಿದ್ದಾರೋ ಅಥವಾ ಅವರು ಒಂದು ಯಥಾವತ್ತಾಗಿರುವಂತಹ ರೀತಿಯಲ್ಲಿ ಇವರು ಕೂಡ ಮಾಡ್ತಾ ಇರುವಂತದ್ದು.
ಕಾಪಿ ಏನಾದ್ರೂ ಮಾಡ್ತಾ ಇದ್ದಾರಾ ಅಥವಾ ಗುರುವನ್ನಾಗಿ ಸ್ವೀಕಾರ ಮಾಡಿದ್ದಾರಾ ಅನ್ನೋದಂತೂ ಗೊತ್ತಿಲ್ಲ. ಆದ್ರೆ ಯಾವ ರೀತಿಯಾಗಿ ಮೋದಿ ಮಾಡಿದ್ದಾರೋ ಅದೇ ರೀತಿಯಾಗಿ ಸಿಮಿಲರ್ ಆಗಿ ಸೇಮ್ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ವಿಧಾನಸೌಧಕ್ಕೆ ಈಗ ನಮಸ್ಕಾರ ಮಾಡ್ತಾ ಇರುವಂತಹ ದೃಶ್ಯಾವಳಿ ಏನ್ ನೀವು ಗಮನಿಸ್ತಾ ಇದ್ದೀರಲ್ಲ, ಇತ್ತ ಸಂಸತ್ ಭವನಕ್ಕೂ ಕೂಡ ಮೋದಿ ಅವರು ಆಗ ಪ್ರಧಾನಿ ಆಗಿದ್ದಾಗ ಬಂದು ನಮಸ್ಕಾರ ಮಾಡಿರುವಂತದ್ದು ಸೇಮ್. ಇಬ್ರು ಕೂಡ ನೋಡಿ ಯಾವ ರೀತಿಯಾಗಿರುವಂತದ್ದು ಅಂತಂದ್ರೆ ಇತ್ತ ಹೋಲಿಕೆ 3 ಪ್ರಧಾನಿ ಮೋದಿ ನಾನು ಚೌಕಿದಾರ ಅಂತ ಹೇಳಿದ್ರು. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಸೇವಕ ಅಂತ ಹೇಳಿರುವಂತದ್ದು. ಇಬ್ರು ಏನ್ ಹೇಳಿದ್ದಾರೆ ನಾಯಕರು, ಬನ್ನಿ ನೋಡ್ಕೊಂಡು ಬರೋಣ. ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ವಿಶ್ವಾಸ ಕೊಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಸುರೇಶ್ ಇವರೆಲ್ಲರೂ ಕೂಡ ನನಗೆ ಒಂದು ಹಾಕಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತಹ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡುತ್ತೀರಿ. भाइयों बहनों, आपका ये चौकीदार वादों से नहीं मजबूत इरादों से काम करता है, और मजबूत इरादा है तभी हर माता बहन को गैस का कनेक्शन, घर घर में शौचालय और हर घर को बिजली, ये कनेक्शन देने का बीड़ा उठाया. मजबूत इरादा है तभी 2022 तक हर गरीब, हर आदिवासी, हर वंचित शोषित को अपना पक्का घर देने का ये मोदी ने फैसला लिया है. ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ವಿಶ್ವಾಸ ಕೊಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಸುರೇಶ್ ಇವರೆಲ್ಲರೂ ಕೂಡ ನನಗೆ ಒಂದು ಹಾಕಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತಹ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡುತ್ತೀರಿ. भाइयों बहनों, आपका ये चौकीदार वादों से नहीं मजबूत इरादों से काम करता है, और मजबूत इरादा है तभी हर माता बहन को गैस का कनेक्शन, घर घर में शौचालय और हर घर को बिजली, ये कनेक्शन देने का बीड़ा उठाया. ಎಸ್, ಇದೀಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಅವರು ಹೇಳಿದ್ದಂಥದ್ದು ನಾನು ಸೇವಕನಾಗಿ ನಿಮ್ಮ ಸೇವೆಗಳನ್ನ ಮಾಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಆಗ ಪ್ರಧಾನಿ ಆಗಿರುವಂತಹ ಕಾಲದಲ್ಲಿ ಅವರು ಕೂಡ ಹೇಳಿರುವಂತದ್ದು, ಮೋದಿ ಅವರು ಕೂಡ ನಾನು ಚೌಕಿದಾರನಾಗಿ ಇರ್ತೀನಿ ಅಂತ. ಇತ್ತ ಇಬ್ಬರ ಹೋಲಿಕೆಯ ಗಮನಿಸ್ತಾ ಹೋಗುದಾದ್ರೆ ಮತ್ತೊಂದು ಸಿಎಂ ಆದ ಬಳಿಕ ಕನಕಪುರದಲ್ಲಿ ಇವತ್ತು ರೋಡ್ ಶೋವನ್ನ ಮಾಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಇತ್ತ ಪ್ರಧಾನಿಯಾದ ಬಳಿಕ ಮೋದಿ ಅವರು ಕೂಡ ಸ್ವಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿದ್ರು. ಗುಜರಾತ್ನಲ್ಲಿ ಒಂದು ಅಭಿಮಾನಿಗಳಿಗೆ ಹಾಗೆ ಮತ ಹಾಕದವರಂತ ಮತ ಬಾಂಧವರಿಗೆ ಒಂದು ಧನ್ಯವಾದವನ್ನ ಸಮರ್ಪಣೆಯನ್ನ ಮಾಡಿದಂತವ್ರು. ಇವತ್ತು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದಲ್ಲಿ ಕನಕಪುರದಲ್ಲಿ ಜನರ ಬಳಿ ಹೋಗಿ ಒಂದು ಧನ್ಯವಾದವನ್ನ ತಿಳಿಸ್ತಾ ಇರುವಂತದ್ದು ರೋಡ್ ಶೋ ಮೂಲಕ. ಇಬ್ರು ಕೂಡ ನೋಡಿ ರೋಡ್ ಶೋ ಮಾಡಿರುವಂತದ್ದು. ಅವರು ಕೂಡ ರೋಡ್ ಶೋ ಮಾಡಿದ್ರು ಪ್ರಧಾನಿ ಆದ ಬಳಿಕ. ಈಗ ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ರೋಡ್ ಶೋ ಮಾಡ್ತಾ ಇರುವಂತದ್ದು. ಇತ್ತ ಪೋಸ್ಟರ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಂಗಲ್ ಫೋಟೋ ಇರುವಂತದ್ದು.
ಈಗ ಸಿಎಂ ಆದ ಬಳಿಕ ಪೋಸ್ಟರ್ಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಂಗಲ್ ಫೋಟೋಗಳನ್ನ ಏನ್ ಕಾಣ್ತಾ ಇದ್ದೀವಲ್ಲ, ಇತ್ತ ಪ್ರಧಾನಿ ಮೋದಿ ಅವರು ಕೂಡ ಪೋಸ್ಟರ್ಗಳಲ್ಲಿ ಸಿಂಗಲ್ ಫೋಟೋ ಇರುವಂತದ್ದು. ಅವರು ಒಂದು ಯಾವುದೇ ಒಂದು ಪೋಸ್ಟರ್ಗಳಲ್ಲಿರ್ಬೋದು ಅವರದ್ದೇ ಒಂದಾದಂತಹ ಸಿಂಗಲ್ ಫೋಟೋ ಇದೆ. ಮತ್ಯಾವ ನಾಯಕರ ಫೋಟೋಗಳು ಕೂಡ ಅಲ್ಲಿ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಅವರದ್ದೇ ಹಾದಿಯನ್ನ ತುಳಿತಾ ಇದ್ದಾರ ಡಿಕೆ ಶಿವಕುಮಾರ್ ಅವರು. ಅವರನ್ನೇ ಗುರುವನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರಾ? ಯಾಕಂತಂದ್ರೆ ನೋಡಿ, ಅವ್ರು ಏನ್ ಮಾಡಿದ್ರು ಇವರು ಅದನ್ನೇ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ನಾಯಕರು ಇರ್ಬೋದಾಗಿತ್ತು, ಅಥವಾ ಡಿಸಿಎಂ ಫೋಟೋ ಇರ್ಬೋದಾಗಿತ್ತು. ಅದ್ ಯಾವ ಫೋಟೋವೂ ಇಲ್ಲ, ಬರೀ ಸಿಎಂ ಫೋಟೋ ಮಾತ್ರ ಇದೆ. ಆಯ್ತಾ, ಪಿಎಂ ಫೋಟೋ ಅಷ್ಟೇ. ಪಿಎಂ ಇರುವಂತಹ ಪೋಸ್ಟರ್ಗಳಲ್ಲೂ ಕೂಡ ಅವರ ಒಂದು ಫೋಟೋ ಮಾತ್ರ ಇರುವಂತದ್ದು, ಸಿಂಗಲ್ ಫೋಟೋ. ಇಲ್ಲೂ ಕೂಡ ಪೋಸ್ಟರ್ಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಂಗಲ್ ಫೋಟೋ ಇದ್ರೆ, ಇತ್ತ ಮೋದಿ ಅವರ ಪೋಸ್ಟರ್ಗಳಲ್ಲೂ ಕೂಡ ಸಿಂಗಲ್ ಫೋಟೋ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪವನ್ ಎಲ್ಲವನ್ನ ಗಮನಿಸ್ತಾ ಹೋಗೋದಾದ್ರೆ, ಹೋಲಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರನ್ನ ಅನುಸರಿಸ್ತಾ ಇದ್ದಾರಾ ಅಂತ? ಏನು ಡಿ ಕೆ ಶಿವಕುಮಾರ್ ಅವರು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಪ್ರಧಾನಿ ಮೋದಿ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅವರ ಹಾವಭಾವಗಳನ್ನು ನೋಡಿದಾಗ. ಪ್ರಧಾನಿ ಮೋದಿ ಈಗ 2021ನೇ ಶತಮಾನದಲ್ಲಿ ಭಾರತ ಕಂಡ ದೊಡ್ಡ ಮಾಸ್ ಲೀಡರ್, ಮತ್ತು ಅವ್ರದ್ದೇ ಆದ ಒಂದು ಆಡಳಿತದ ಚಾಣಕ್ಯತೆಯನ್ನು ಇಟ್ಕೊಂಡು ಪ್ರಧಾನಿ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರ ಆಡಳಿತ ಆಗಿರ್ಬೋದು, ಅವರ ಹಾವಭಾವ ಆಗಿರ್ಬೋದು, ಈ ದೇಶದ ಸಂಸ್ಕೃತಿಯ, ಈ ನೆಲವನ್ನು ಸಂಸ್ಕೃತಿಯನ್ನು ವಿಶ್ವಮಟ್ಟಕ್ಕೆ ಸಾರೋ ರೀತಿ ಪ್ರಧಾನಿ ಮೋದಿ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಕಡೆ ಡಿ ಕೆ ಶಿವಕುಮಾರ್ ಸಹ ಎಲ್ಲೋ ಪ್ರಧಾನಿ ಮೋದಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಕಡೆ ಅವರ ನಡೆ ನುಡಿಯಲ್ಲಿ ಕಾಣಿಸುತ್ತೆ. ಈಗ ಏನು ಸಂಸತ್ ಭವನಕ್ಕೆ ಹೋಗ್ಬೇಕಾದ್ರೆ ಪ್ರಧಾನಿ ಮೋದಿ ಅವರು ನಮಸ್ಕಾರ ಮಾಡಿದ್ದಾಗಿರ್ಬೋದು, ಇವರು ವಿಧಾನಸೌಧಕ್ಕೆ ಬರಬೇಕಾದ್ರೆ ನಮಸ್ಕಾರ ಮಾಡಿದ್ದಂಥದ್ದಾಗಿರ್ಬೋದು, ಹೀಗೆ ಎಲ್ಲ ಒಂದೊಂದು ಸಿಮಿಲಾರಿಟಿಗಳಿದ್ದಾಗ ಸಹಜವಾಗಿ ಒಬ್ಬ ಮಾಸ್ ಲೀಡರ್ನ, ಅಂದರೆ ತನ್ನ ರಾಜಕೀಯ ವಿರೋಧಿಯಾಗಿರೋಂಥ ಮಾಸ್ ಲೀಡರ್ನ ಫಾಲೋ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಒಂದು ಮಟ್ಟಿಗೆ ಪಕ್ಷ ಒಪ್ಕೊಳ್ಳುತ್ತಾ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರ ರಾಜಕೀಯ ವಿರೋಧಿಗಳು ಅನ್ನೋದು ಒಂದು ಮಟ್ಟಿನ ಚರ್ಚೆ ಶುರುವಾಗಿದೆ. ಅಂದರೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ತಪ್ಪಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅನುಕರಣೆ ಮಾಡಿಕೊಟ್ಟಿರೋದು ಯಾರನ್ನ? ತನ್ನ ರಾಜಕೀಯ ಅಥವಾ ತಮ್ಮ ಪಕ್ಷದ ರಾಜಕೀಯ ವೈರುಧ್ಯ ಹೊಂದಿರುವಂಥ ಪ್ರಧಾನಿ ಮೋದಿ ಅವ್ರನ್ನ. ಇದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಒಳಗಿನ ನಾಯಕರು ಒಪ್ಕೋತಾರ ಅಥವಾ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಅನ್ನೋದಾಗುತ್ತೆ. ಮತ್ತು ಈ ಹಿಂದೆ ಇದೇನು ಹೊಸ್ತೇನಲ್ಲ, ಪ್ರಧಾನಿ ಮೋದಿ ಅವ್ರನ್ನ ಅನುಕರಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇನು ಹೊಸ್ತೇನಲ್ಲ. ಕುಂಭಮೇಳಕ್ಕೆ ಹೋಗಿದ್ರು, ಅದಾದ್ಮೇಲೆ ಅಮಿತ್ ಶಾ ಜೊತೆ ಕಾಣಿಸ್ಕೊಂಡಿದ್ರು. ಇದು ರಾಜಕೀಯ ಮೇಲ್ನೋಟಕ್ಕೆ, ರಾಜಕೀಯದಲ್ಲಿ ಇದು ಹಗ್ಗಜಗ್ಗಾಟಕ್ಕೆ ಕಾರಣ ಆದ್ರೂ ಅದು ಅವರ ಸ್ವಹಿತಾಸಕ್ತಿ ಆಗುತ್ತೆ ಅಥವಾ ಅವರ ಒಂದು ಸ್ವತಂತ್ರಿಕೆ ಅನ್ನೋದು ಇದಾಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಈಗೇನು ಪ್ರಚಾರದ ವಿಚಾರದಲ್ಲಾಗಿರ್ಬೋದು ಅಥವಾ ಅವರನ್ನು ಅನುಕರಣೆ ಮಾಡ್ತಾ ಇರೋದು, ಆಡಳಿತದಲ್ಲೂ ಸಹ ಅದೇ ರೀತಿ ಅನುಕರಣೆ ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಕಳೆದ 12 ವರ್ಷಗಳಲ್ಲಿ ಎಲ್ಲ ಇಲಾಖೆಗಳಲ್ಲೂ ತಮ್ಮದೇ ಆದ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಒಂದು ಅರ್ಥಕ್ಕೆ ಮಾಸ್ ಲೀಡರ್ ಆದವ್ರಿಗೆ ಅತ್ಯುತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ. ಆದರೆ ಇವರು ಪ್ರಧಾನಿ ಮೋದಿ ಅವರು ಆಡಳಿತದ ಜೊತೆ ಮಾಸ್ ಲೀಡರ್ಶಿಪ್ನು ಉಳಿಸ್ಕೊಂಡಿದ್ದಾರೆ. ಇದನ್ನು ಅನುಕರಣೆ ಮಾಡ್ತಾ ಇರೋಂಥ ಡಿ ಕೆ ಶಿವಕುಮಾರ್ ಆಡಳಿತದ ಜೊತೆ ತಮ್ಮ ಪ್ರಾಬಲ್ಯವನ್ನು ಕರ್ನಾಟಕದಾದ್ಯಂತ ವಿಸ್ತರಿಸ್ಕೋತಾರೆ. ಹಳೆ ಮೈಸೂರು ಭಾಗಕ್ಕೆ ಮತ್ತು ರಾಮನಗರ, ಬೆಂಗಳೂರಿಗೆ ಅಷ್ಟೇ ಸೀಮಿತ ಆದಂಥ ಡಿ ಕೆ ಶಿವಕುಮಾರ್ ಅವರು ಕರಾವಳಿ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಹೀಗೆ ಈ ಎಲ್ಲ ಜಿಲ್ಲೆಗಳಿಗೂ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೋತಾರ ಅನ್ನೋದು ಪ್ರಶ್ನೆ ಆಗಿದೆ. ಗಂಗಾ. ಎಸ್, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾವಭಾವದಲ್ಲಿ ಪ್ರಧಾನಿ ಮೋದಿ ಅವರ ಅನುಕರಣೆಯಾದ್ರೆ ಓಕೆ, ಆದ್ರೆ ಆಡಳಿತದಲ್ಲೂ ಕೂಡ ಮೋದಿ ಅವರನ್ನ ಅನುಸರಿಸ್ತಾರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಡಿಕೆ ಸರ್ಕಾರದಲ್ಲಿ ಆಡಳಿತ ಕೇಂದ್ರೀಕರಣ ಆಗಿರುತ್ತಾ ಅನ್ನುವಂತಹ ಮತ್ತೊಂದು ಕಡೆ ಪ್ರಶ್ನೆಯಾಗಿದ್ರೆ, ಹೈಕಮಾಂಡ್ ಈ ಎಲ್ಲ ಒಂದನ್ನ ಒಪ್ಪುತ್ತಾ, ಈ ಒಂದು ನಡವಳಿಕೆಗಳನ್ನ ರಾಜ್ಯ ನಾಯಕರು ಒಪ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆದಿದೆ ಹೀಗೊಂದು ಚರ್ಚೆ ಅಂತ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ.